ಹಾಯ್ ಹಲೋ ಗುಡ್ ಮಾರ್ನಿಂಗ್ ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ಬಂದು ಎಪಿಸೋಡ್ 2 ಇದು. ಇವತ್ತು ಕಂಪ್ಲೀಟ್ ನಾವು ವಾರಣಾಸಿನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಈಗ ಟೈಮ್ ಬಂದು 4:15 ಆಗಿದೆ. ನಾನಂತೂ 3 ಗಂಟೆಗೆ ಎದ್ದು ಸ್ನಾನ ಮಾಡಿ ರೆಡಿ ಆಗಿದ್ದೀನಿ. ಕಾಂಟ್ ವೇಟ್ ಟು ಎಕ್ಸ್ಪ್ಲೋರ್ ವಾರಣಾಸಿ. ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದೇನೆ ಇವಾಗ ಪಟ್ ಅಂತ ರೆಡಿ ಆಗಿದ್ದೀನಿ. ಡೈರೆಕ್ಟ್ ಈಗ ವಿಶ್ವನಾಥನ ದರ್ಶನ ಮಾಡಿಕೊಂಡು ಎಲ್ಲ ಘಾಟ್ಗಳನ್ನ ದರ್ಶನ ಮಾಡೋಣ. ಸೊ ಲೆಟ್ಸ್ ಸಿ. ಸೊ ನಮ್ಮ ಮೊದಲನೇ ವಿಸಿಟ್ ಬಂದು ವಿನಾಯಕ ದೇವಸ್ಥಾನಕ್ಕೆ. ಆ್ಯಕ್ಚುಲಿ ನಾನು ಹೊರಗಡೆ ಹೋಗ್ತಾ ಇಲ್ಲ, ಏನಕ್ಕೆ ಅಂದರೆ ನಾನು ಮೊದಲು ವಿಶ್ವನಾಥನ ದರ್ಶನ ಮಾಡೋಣ ಅಂದ್ಬಿಟ್ಟು ಇಲ್ಲಿಗೆ ಹೋಗ್ತಾ ಇದ್ದೀನಿ. ಅದಾದ ನಂತರ ಇಲ್ಲಿಗೆ ಬರ್ತೀನಿ ಪುನಃ. ಸೊ ದ ಸ್ಟ್ರೀಟ್ಸ್ ಆಫ್ ವಾರಣಾಸಿ. ಸೊ ನಾವು ಬ್ಯಾಗು ಮತ್ತು ಮೊಬೈಲ್ ಏನು ತೊಗೊಂಡು ಹೋಗೋಕ್ಕಾಗಲ್ಲ ಒಳಗಡೆ. ಸೊ ಎಲ್ಲನೂ ನಾನು ಇಲ್ಲೇ ಇಟ್ಕೊಡ್ತಾ ಇದ್ದೀನಿ. ಕಾಶಿ ವಿಶ್ವನಾಥನ ದರ್ಶನ ಆಯಿತು. ಬೆಳಗ್ಗೆನೇ 6 ಗಂಟೆಗೆ ಬಂದರೆ ಅಷ್ಟೊಂದು ಕ್ಯೂ ಇರಲಿಲ್ಲ. ಸೊ ಅದರಿಂದ ಬೇಗ ದರ್ಶನ ಆಯಿತು, ಚೆನ್ನಾಗಿ ನೋಡಿಕೊಂಡು. ಸೊ ಇವಾಗ ನಾನು ಇಲ್ಲಿಂದ ಎಲ್ಲ ಘಾಟ್ಗಳಿಗೆ ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದರಿಂದ ಬೋಟಲ್ಲೇ ಹೋಗಬೇಕು. ಅವ್ರು ಹೇಳಿದ್ರು ಫ್ಲೂಯೆನ್ಸಿ ಚೆನ್ನಾಗಿದ್ರೆ ಹಿಂದಿ ಮ್ಯಾಕ್ಸಿಮಮ್ 150 ತೊಗೋತಾನೆ ಅಥವಾ 150 ತೊಗೋತಾನೆ. ಬಟ್ ನಿಮ್ಮದು ಫ್ಲೂಯೆನ್ಸಿ ಅಷ್ಟೊಂದು ಇಲ್ವಲ್ಲ ನಮ್ಮದು ಹಿಂದಿಯಲ್ಲಿ. ಸೊ ಸ್ವಲ್ಪ ಅವ್ರಿಗೆ ಡೌಟ್ ಬಂದರು, ಲೈಕ್ 250, 300 ಆ ಥರ ಜಾಸ್ತಿ ಮಾಡಿಬಿಡ್ತಾರಂತೆ. ಸೊ ಅಲ್ಲಿ ಒಬ್ರ ಜೊತೆ ಮಾತಾಡ್ಬೇಕಾದ್ರೆ ಅವ್ರು ಆ ಥರ ಹೇಳಿದ್ರು. ಬಟ್ ನೀವು ಏನಾದರೂ ಪೊಲೀಸ್ ಜೊತೆ ಹೋಗಿ ಅವ್ರ ಜೊತೆ ಏನಾದರೂ ಹೆಲ್ಪ್ ತೊಗೊಂಡು ಮಾತಾಡಿದ್ರೆ ಲೈಕ್ ಇಟ್ ವಿಲ್ ಬಿ ಲೆಸ್. ಮ್ಯಾನೇಜ್ ಮಾಡ್ಬೋದು ಹಿಂದಿನ, ಬಟ್ ಸ್ಟಿಲ್ ಲೈಕ್ ಫ್ಲೂಯೆಂಟ್ ಆಗಿ ಅವ್ರಿಗೆ ಬೇಗ ಕಂಡುಹಿಡಿದು ಬಿಡ್ತಾರೆ ಇಲ್ಲಿ ಲೋಕಲೈಟ್ ಆಗಿರೋದ್ರಿಂದ. ಸೊ ಎಲ್ಲನೂ ಅವ್ರು ಈಸಿಯಾಗಿ ಕಂಡುಹಿಡಿದು ಬಿಡ್ತಾರೆ ಯಾರು ಹಿಂದಿ ಚೆನ್ನಾಗಿ ಮಾತಾಡ್ತಾರೆ, ಯಾರು ಬೇರೆ ಭಾಷೆಯವರು ಹಿಂದಿಯಲ್ಲಿ ಮಾತಾಡ್ತಿದ್ದಾರೆ ಅಂತ. ಸೊ ಅದೊಂದು ಸ್ವಲ್ಪ ಮ್ಯಾನೇಜ್ ಮಾಡಬೇಕಾಗುತ್ತೆ, ಬಟ್ ಇಟ್ಸ್ ಓಕೆ. ಬಟ್ ದ ಥಿಂಗ್ ಇಸ್ ಎಷ್ಟು ಹುಷಾರಾಗಿರ್ತಾರೋ ಅಷ್ಟು ಒಳ್ಳೆಯದಿಲ್ಲಿ. ತುಂಬ ರೇಟ್ಗಳು ಜಾಸ್ತಿ, ಲೈಕ್ ಅಷ್ಟೊಂದು ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂತಲ್ಲ, ವೇಸ್ಟಾಗಿ ಹೋಗುತ್ತೆ ಇಲ್ಲಿ. ಅದೊಂದೇ ಇಲ್ಲಿಂದ ಘಾಟ್ಗಳಿಗೆ ಲೆಫ್ಟ್ ಹೋಗಬೇಕು. ಬಟ್ ಒಂದು ಬ್ಯಾಗ್ ಇಲ್ಲಿ ಇಟ್ಟಿದ್ವಿ. ಸೊ ಆ ಬ್ಯಾಗ್ನ ತೊಗೊಂಡು ಹೋಗೋಣ ಅಂತ ವಾಪಸ್ ಬರ್ತಾ ಇದ್ದೀವಿ. ಸೊ ಆ ಬ್ಯಾಗ್ನ ತೊಗೊಂಡು ನೆಕ್ಸ್ಟ್ ಇಲ್ಲಿಂದ ಎಲ್ಲ ಘಾಟ್ಗಳನ್ನ ವಿಸಿಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ದಿಸ್ ಸೋಲೋ ಟ್ರಿಪ್ ಇಸ್ ಗೆಟಿಂಗ್ ಮೋರ್ ಎಕ್ಸೈಟೆಡ್. ತುಂಬ ಲೈಕ್ ಡಿವೈನ್ ಫೀಲ್ ಆಗ್ತಿದೆ. ಆ್ಯಂಡ್ ದಿಸ್ ಫೀಲ್ಸ್ ಲೈಕ್ ಹೋಮ್, ಯುನೋ. ಒಂದು ಎನರ್ಜಿ ಫೀಲ್ ಆಗುತ್ತೆ ಇಲ್ಲಿ ಬಂದರೆ, ಟು ಬಿ ಹಾನೆಸ್ಟ್. ಗೊತ್ತಿಲ್ಲ, ಲೈಕ್ somewhat kind of positive energy that ಒಂಥರ ಪಾಸಿಟಿವ್ ಎನರ್ಜಿ ಫೀಲ್ ಆಗ್ತದೆ. ಆ್ಯಂಡ್ ಆಲ್ಸೋ ದ ಥಿಂಗ್ ಇಸ್ ಯು ಫೀಲ್ ಲೈಕ್ ಹೋಮ್ ಹಿಯರ್. ಅದನ್ನ ನಾನು ಹೇಳ್ಬೋದು. कितने साल से कर रहे हो आप लोग यहाँ पे? कितने साल से? हमारा सबसे यूरोप पे सबसे पुरानी 70 साल पुरानी। 70 साल। आप कितने साल से ये काम कर रहे हैं? हम तो ये काम अभी लॉकडाउन नोटबंदी हुआ उसके बाद। अच्छा 35 साल फर्नीचर का काम करता है। अच्छा। ये देखिए चाय में ये मसाला डालता है। अच्छा। कौन सा मसाला है ये? देखिए क्या है, थोड़ा नाक लगाइए तब समझ जाएगा। अच्छा। ओहो, चाय में डालते हो क्या? चाय में, अच्छा। चाय में पड़ा हुआ है। अश्वगंधी सब है ना? नहीं क्या है? दो चाय तीन एक दे दो। ವಾರಣಾಸಿಯಲ್ಲಿ ನಮ್ಮ ಕನ್ನಡದವ್ರದ್ದು ಮಠ ಅನ್ಸುತ್ತೆ ಇದು, ಜಂಗಮವಾಡಿ ಮಠ ಅಂತ. ನೋಡಿ ಭಾಳ ಖುಷಿ ಆಯ್ತು ಇಲ್ಲಿ. ಸಿಕ್ಕ ಸರ್, ನಿಮ್ಮ ಹೆಸರು? ಪೃಥ್ವಿ ಅಂತ. ಇವ್ರು ಬಂದು ಮೈಸೂರು ದಟ್ಕಳ್ಳಿ ಅವರು, ನಾನು ಮೈಸೂರು ಅವರೇ. ಬಟ್ ಇವ್ರು ಬಂದಿರೋದು ಕಾರಲ್ಲಿ. ಸೊ 1 ವಾರದಿಂದ ಇವರು ಕಾರಲ್ಲೇ ಬಂದಿದ್ದಾರೆ. ಸೊ 4 ಜನ ಬಂದಿದ್ದಾರಲ್ಲ ಫ್ಯಾಮಿಲಿ? ಓಕೆ. ಖುಷಿ ಆಯ್ತು ಬ್ರೋ ಸಿಕ್ಕಿ. ಥ್ಯಾಂಕ್ ಯು. ಹ್ಯಾಪಿ ಜರ್ನಿ. ಎಷ್ಟೋ ಜನ ಕನ್ನಡದವ್ರು ಸಿಗ್ತಾ ಇದ್ದಾರೆ ಇಲ್ಲಿ ವಾರಣಾಸಿಯ ಗಲ್ಲಿಗಳಲ್ಲಿ ನಡೆದಾಡುತ್ತಾ. ಎಷ್ಟು ಕನ್ಫ್ಯೂಸ್ ಆಗುತ್ತೆ ಇಲ್ಲಿ ಅಂದರೆ ನೆಕ್ಸ್ಟ್ ಲೆವೆಲಲ್ಲಿ ಕನ್ಫ್ಯೂಸ್ ಆಗುತ್ತೆ. ಯಾಕಂದರೆ ಎಲ್ಲ ಗಲ್ಲಿಗಳು ಒಂದೇ ಥರ ಇದ್ದಾವೆ. ಸೊ ಭಾಳ ಚಿಕ್ಕದು ಆ್ಯಂಡ್ ತುಂಬ ಕನ್ಫ್ಯೂಸ್ ಆಗುತ್ತೆ ಇಲ್ಲಿ. ಒಬ್ಬೊಬ್ಬರೇ ಬರ್ಬೇಕಾದ್ರೆ ಕೇಳ್ಕೊಂಡು ಎಲ್ಲ ಕಡೆ ಹೋಗಬೇಕು. ಕೆಲವೊಂದು ಸತಿ ಗೂಗಲ್ ಮ್ಯಾಪಲ್ಲಿ ತೋರಿಸ್ತಾ ಇರುತ್ತೆ, ಬಟ್ ಅದರಲ್ಲೇ ಬೇರೆ ಥರ ಇರುತ್ತೆ. ನಾವು ಎಲ್ಲೋ ಒಂದು ಕಡೆ ಬಂದಿರ್ತೀನಿ. 2 ಸತಿ ಗೂಗಲ್ ಮ್ಯಾಪ್ ಕಡೆಯಿಂದ ಬಂದ್ಬಿಟ್ಟು ನಾನು ಇಲ್ಲಿ ಕಳೆದು ಹೋಗಿದ್ದೆ. ಸೊ ಹಾಗಾಗಿದೆ. ಸೊ ಅದಕ್ಕೆ ಇಲ್ಲಿ ಅವ್ರ ಹತ್ರ ಕೇಳ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇನ್ನೊಂದು ಸ್ಟ್ರೈಟ್ ಹೋಗಿ ಲೆಫ್ಟ್ ತೊಗೊಂಡ್ರೆ ಅಲ್ಲೇ ನಿಮಗೆ ಬೋಟ್ ರೈಡ್ ಸಿಗುತ್ತೆ ಅಂದರು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ ಈಗ. ಚಳಿಗೆ ನನ್ನ ಕೈಯೆಲ್ಲ ನಡುಗ್ತಾ ಇದೆ, ಹಿಡ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ ಇದನ್ನು ಟ್ರೈಪೋರ್ಡ್ನ. ಸೊ ನಾವು ಹೋಗ್ತಾ ಇದ್ದೀವಿ ಈಗ ಬೋಟ್ ರೈಡಲ್ಲಿ. 5 ಜನ ಇದ್ವಿ ನಾವು. ಸೊ ಎಲ್ಲರೂ ಕನ್ನಡದವ್ರೆ. ಸೊ ಅದರಿಂದ ನಾವೇನು ಮಾಡಿದ್ವಿ, 5 ಜನ ಬರ್ತೀವಿ ಅಂದ್ಬಿಟ್ಟು 2600 ರೂಪಾಯಿಗೆ ಫೈನಲ್ ಆಗಿ ಮಾತಾಡ್ಕೊಂಡ್ವಿ. ಸೊ ಸಪ್ರೇಟ್ ಫ್ಯಾಮಿಲಿ ಬೋಟ್ ಅಂತ ತೊಗೊಂಡು ಹೋಗ್ತಾ ಇದ್ದೀವಿ 5 ಜನನೇ. ಎಷ್ಟು ಹೇಳ್ದ ಅಂದರೆ ಫಸ್ಟು 4000 ಹೇಳ್ದ, ಆಮೇಲೆ ಕೆಲವರು 5000 ಹೇಳ್ದ, ಆಮೇಲೆ ಎಷ್ಟೆಷ್ಟೋ ಹೇಳ್ದ. ಬಟ್ ಈಗಲೂ 2600 ಕೊಡ್ತಾ ಇದ್ದೀವಿ. ನಾವು 5 ಜನ ಇದ್ದೀವಿ ಇಲ್ಲಿ, ಕನ್ನಡದವರೇ ಎಲ್ಲ ಸಿಕ್ಕಿದ್ರು. ಸೊ ಅದರಿಂದ ಎಲ್ಲ ಒಟ್ಟಿಗೆ ಮಾತಾಡ್ಕೊಂಡು ಹೋಗೋಣ ಅಂತ 2600 ಏನೋ ಕೊಡ್ತಾ ಇದ್ದೀವಿ. ಬಟ್ ಸ್ಟಿಲ್ ನನಗೆ ಯಾಕೋ ಜಾಸ್ತಿನೇ ಆಯಿತು ಅನ್ನಿಸ್ತಿದೆ. ಬಟ್ ಸ್ಟಿಲ್ ಇಟ್ಸ್ ಓಕೆ. 64 ಘಾಟ್ ತೋರಿಸ್ತೀನಿ ಅಂತ ಹೇಳಿದ್ದಾರೆ. ಮತ್ತು 1 ಅವರ್ ಆಗುತ್ತೆ, ಎಲ್ಲ ಸ್ಟೋರಿಗಳನ್ನೂ ಹೇಳ್ತೀನಿ ಅಂತ ಹೇಳಿದ್ದಾರೆ.
ಥ್ಯಾಂಕ್ ಯು. ಸೊ ನೋಡೋಣ, ಈ ಟೈಮಲ್ಲಿ ಆ್ಯಕ್ಚುಲಿ ಬೋಟಲ್ಲಿ ಹೋಗೋದು ತುಂಬ ಚೆನ್ನಾಗಿದೆ ಅನ್ನಿಸ್ತೆ, ಬಟ್ ವೈಬ್ ತುಂಬ ಚೆನ್ನಾಗಿದೆ ಇಲ್ಲಿ. ಎಲ್ಲ ಘಾಟ್ಗಳ ದರ್ಶನ ಮಾಡಿಕೊಂಡು ನೀರ್ ಮಧ್ಯೆ ಈಗ ಆರಾಮಾಗಿ ಚಿಲ್ ಮಾಡ್ತಾ ಇದೀವಿ. ಇಲ್ಲೆಲ್ಲ ಏನದು ಬಾತ್ಕೋಳಿ ಅಲ್ವಾ ಇದು? ಬಾತ್ಕೋಳಿನ ಯಾವ್ದಿದ? ಕೊಕ್ಕರೆ ಹಾ, ಕೊಕ್ಕರೆಗಳಿದಾವೆ. ಸೊ ಕೊಕ್ಕರೆಗಳಿಗೆಲ್ಲ ಅದೇನದು ತಿಂಡಿಗಳನ್ನೆಲ್ಲ ಹಾಕ್ತಾ ಮಧ್ಯೆ ರೆಸ್ಟ್ ಮಾಡ್ತಾ ಇದೀವಿ. ತುಂಬಾ ಡಿವೈನ್ ಫೀಲ್ ಆಗ್ತಿದೆ, ಯುನೋ. ಯು ಫೀಲ್ ಲೈಕ್ ಹೋಮ್. ಇದು ನನ್ಗೆ ಪದೇ ಅದನ್ನೇ ಹೇಳ್ತಾ ಇದ್ದೀನಿ. ಲೈಕ್ ಯು ಫೀಲ್ ಲೈಕ್ ಹೋಮ್ ಇಯರ್. ಒಂಥರ ಮನಸ್ಸಿಗೆ ಶಾಂತಿ ಅನ್ನೋದಿದೆಯಲ್ಲ, ಅದು ತುಂಬ ಸಿಗ್ತಾ ಇದೆ ಅಲ್ಲಿ, ಟು ಬಿ ಹಾನೆಸ್ಟ್. ಆ್ಯಂಡ್ ಆಫ್ಟರ್ ಸೀಯಿಂಗ್ ಆಲ್ ದೀಸ್ ಘಾಟ್ಸ್, ಈ ಎಲ್ಲ ಎಷ್ಟೊಂದು 64 ಘಾಟ್ಗಳನ್ನ ತೋರಿಸಿದ್ರು, ಇದೆಲ್ಲ ನೋಡ್ತಿದ್ರೆ ಹೆಂಗನ್ಸುತ್ತೆ ಅಂದರೆ, ಇಷ್ಟೇ ಹುಟ್ಟು ಇಷ್ಟೇ ಸಾವು. ಬರ್ಬೇಕಾದ್ರೆ ಏನೂ ತೊಗೊಂಬಂದಿಲ್ಲ, ಹೋಗ್ಬೇಕಾದ್ರೆ ಏನೂ ತೊಗೊಂಡು ಹೋಗಲ್ಲ, ಆ ಒಂದು ಕನ್ಕ್ಲೂಷನ್ಗೆ ಬರ್ತಾ ಇದೆ. ಸೊ ಒಂಥರ ಬಿಗ್ಗೆಸ್ಟ್ ಲೆಸನ್ ಆಫ್ ಲೈಫ್ ಗೊತ್ತಾಗಬೇಕು ಅಂದರೆ ಯು ಹ್ಯಾವ್ ಟು ಕಮ್ ಹಿಯರ್. I don't know, like speechless ಆಗ್ತಾ ಇದ್ದೀನಿ. I'm not getting words to express what I'm feeling, but I'm feeling good here, you know. ತುಂಬಾ like I'm feeling really good, you know. I'm feeling really good, but I can't express like what I'm feeling. ಒಂಥರ ಹೆಂಗೆ ಹೇಳೋದು, you have to come here and you have to experience this ಅಷ್ಟೇ. ಇಲ್ಲಿಗೆ ಬಂದು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು, ಅದು ಬಿಟ್ಟು ಇನ್ನೇನೂ ಇಲ್ಲ. ವರ್ಡ್ಸ್ಗಳೆಲ್ಲ ನನಗಂತೂ ಪದಗಳು ಸಿಗ್ತಾಯಿಲ್ಲ ಏನು ಹೇಳಬೇಕು ಅಂತ, ಬಟ್ ಐ ಆಮ್ ಫೀಲಿಂಗ್ ಗುಡ್. ದಟ್ಸ್ ಆಲ್ ಐ ಕ್ಯಾನ್ ಸೇ. ಬಿಟ್ಟು ನನಗೇನೇನು ಅನ್ನಿಸ್ತಾ ಇಲ್ಲ. ಏನೋ ಒಂಥರ ಮನಸ್ಸಿಗೆ ಶಾಂತಿ ಭಾಳ ಇದೆ, ಮನಸ್ಸಿಗೆ ಭಾಳ ಶಾಂತಿ ಇದೆ. ಇವಾಗ ಎಲ್ಲ ಘಾಟ್ಗಳನ್ನ ನೋಡಿಕೊಂಡು ಗಂಗಾದ್ವಾರದ ಹತ್ರ ಬಂದಿದ್ದೀವಿ. ಪಕ್ಕದಲ್ಲಿ ಮಣಿಕರ್ಣಿಕಾ ಘಾಟ್ ಇದೆ. ಇಷ್ಟೋ ತನಕ 1 hour ಆಯಿತು ಆಲ್ಮೋಸ್ಟ್ ನಾವೆಲ್ಲ ಘಾಟ್ಗಳನ್ನ ನೋಡೋ ತನಕ. ಸೊ ಇವಾಗ ಅಲ್ಲಿ ಮಣಿಕರ್ಣಿಕಾ ಘಾಟ್ ಹತ್ರ ಹೋಗೋಣ ಅಂದ್ಕೊಂಡೆ, ಬಟ್ ಇವರೆಲ್ಲ ಹತ್ರ ಹೋಗೋದು ಬೇಡ ಅಂತ ಹೇಳಿದ್ರು ನನ್ನ ಜೊತೆಗಿದ್ದವರು. ನೀವೇನ ಚಿಕ್ಕವರು, ನೀವು ಆ ಜಾಗಕ್ಕೆ ಹೋಗಬೇಡಿ ಹಾಗೆ ಹೀಗೆ ಅಂದರು. ನಾನು ಸರಿ ಆಯಿತು ಅಂದ್ಬಿಟ್ಟು ದೂರದಿಂದನೇ ನೋಡಿದೆ, ಬೋಟಲ್ಲಿ ನೋಡಿದೆ, ಜೊತೆಗೆ ಈಗ ಸೈಡಿಂದ ಹಾಗೆ ನೋಡಿದೆ ಅಷ್ಟೇ, ಹತ್ರಕ್ಕೆಲ್ಲ ಹೋಗಲಿಲ್ಲ. ಸೊ ಇದು ಬಂದು ಗಂಗಾದ್ವಾರ ಅಂತ. ಇಲ್ಲೊಂದು ಸ್ವಲ್ಪ ಹೊತ್ತಿದ್ದು ಇಲ್ಲಿಂದ ನೆಕ್ಸ್ಟ್ ಕಾಲಭೈರವೇಶ್ವರ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸ್ವಲ್ಪ ಹೊತ್ತು ಇಲ್ಲೇ ರೆಸ್ಟ್ ಮಾಡೋಣ ಅಂತ ಅನ್ಕೋತಿದ್ದೀವಿ. ಇವನು ಭಾಳ ಸುಂದರವಾಗಿ ಕಂಡ, ನನ್ನ ಜೊತೆಗೆ ಬಂದೆ. ಹೌದು, ಅವ್ನು ಇನ್ನೂ ಸಣ್ಣ ಹುಡುಗಲ್ಲವ, ಅವ್ನು ಮುಂದೆ ಮದುವೆ ಮುಂಜಿ ಮಾಡ್ಕೊಂಡು ಬಿಟ್ಟೋಗ. ಇಲ್ಲ, ಅವ್ನು ಬಿಟ್ಟೋಗ, ನನಗೆ ಬೇಕು. ನನ್ನ ಗಂಡ ಹಿಂಗಿದ್ದಿಲ್ಲ, ಹಿಂಗೆ ನನ್ನ ಲವರ್ಸ್ ಹಿಂಗಿದ್ದಿಲ್ಲ. ನನ್ಗೆ ಅದೆಲ್ಲ ಥರ ಅಲ್ಲಿ ಬೈಲಿ ಬರ್ತದೆ. ಆ ಜಾಗದಲ್ಲಿ ಎಲ್ಲ ಬೈಲಿ ಬಂದ್ಬರ್ತದೆ. ನಾನು ಆ್ಯಕ್ಚುಲಿ ಮಣಿಕರಣ್ ಘಾಟ್ಗೆ ಹೋಗಬೇಕು ಅಂತಿದ್ದೆ. ಅಂಕಲ್ ಆಂಟಿ ಬೇಡ ಅಂದರು. ಅಂಕಲ್ ಏನಿಗೆ ಬೇಡ ಅಂದಿದ್ದಕ್ಕೆ ಅಂಕಲ್ ರೀಸನ್ ಕೊಡ್ತಾ ಇದ್ದಾರೆ ಈಗ. ಅಲ್ಲ, ಅದಕ್ಕೋಸ್ಕರ ಅಲ್ಲಿ ಬೇಡಪ್ಪ ಅಂತ ಹೇಳಿದ್ವಿ. ನೋಡಿದ್ವಿ, ಕಣ್ಣಾರೆ ನೋಡಿದೀವಿ. ಇದನ್ನೆಲ್ಲ ಭಾಳ ನನ್ನ ಉದಾಹರಣೆ ತಗ. ರೈಲ್ವೆ ಟ್ರ್ಯಾಕ್ ಪಕ್ಕನೆ काल भैरव मंदिर के लिए कहाँ जाना? इस तरफ है, इस तरफ हाँ? स्ट्रेट इस तरफ है, इस तरफ भैया, इस तरफ है, इस तरफ. अरे इधर इधर इधर. हाँ, ನನ್ನ ಅನುಭವದಲ್ಲಿ ನಾನು ಫ್ಯಾಕ್ಟರಿ ಫಿಟ್ರಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ಏನಾಗಿತ್ತು, ನಾನು ಹತ್ತು ಹೋದ ರೈಲ್ವೆ ಟ್ರ್ಯಾಕ್ ಮ್ಯಾಗ ಅಟ್ ಎ ಟೈಮ್ ಇಲ್ಲ. ನಾನು ಬರೋ ಟೈಮಲ್ಲಿ ಒಂದು ಅರೇದು ಹುಡುಗಿ, ಟೊಮೊಟೆ ಹಣ್ಣಿಗಿಂತ ಬಣ್ಣ, ಆ ಹುಡುಗಿ ರೈಲಿ ಬಿದ್ಬಿಟ್ಲು. ಕರೆಕ್ಟ್ ಸೊಂಟ ಕಟ್ಟಾಗಿ ಹೊರಗೋಯ್ತು. ಸೊಂಟ ಕಟ್ಟಾಗಿ ಹೊರಗೋಯ್ತು. ಆಮೇಲೆ ಹುಡುಗಿ ಪ್ರಾಣ ಹೋಯ್ತು. ಅದು ನನ್ನ ಜೊತೆ ಬಂತು ನನ್ನ ಮನೆಗೆ, ಮೈಯಲ್ಲಿ ಗಾಳಿ ಶಕ ಆಗಿ. ಕೇಳಿ, ಯಾಕಂದ್ರೆ ಅವ್ನ ದಿನ ಇಲ್ಲೇ ಓಡಾಡ್ತಿದ್ದೆ, ಅವ್ನು ನನಗೆ ಇಷ್ಟ ಆದ, ನಾನು ಅವನ ಜೊತೆ ಬಂದೆ. ಈ ತರ ಇರ್ಬೇಕು. ಅದಕ್ಕೋಸ್ಕರ ಹುಡುಗರು ಹಿಂಗೆ ಎಣಕ್ಕ ಮುಟ್ಟಕ್ಕಾಗ್ಲಿ ಮಟ್ಟಕ್ಕಾಗ್ಲಿ ಬೇಡ ಅಂತಂದು ಸಾಮಾನ್ಯ ಎಲ್ಲ ಮನೆಯಲ್ಲೂ ಅದೇ ತರ ಅವಾಯ್ಡ್ ಮಾಡ್ತಾರೆ. ಹುಡುಗರು ನೀನು ಮುಟ್ಟಬೇಡ, ಹೆಗಲು ಕೊಡಬೇಡ. ದಟ್ಸ್ ದ ರೀಸನ್ ವೈ ಯು ಶುಡ್ ನಾಟ್ ವಿಸಿಟ್ ಘಾಟ್ಸ್. ಸೊ ತುಂಬಾನೇ ಎನರ್ಜಿ ಜಾಸ್ತಿ ಇರುತ್ತೆ ಅಲ್ಲಿ, ನಮ್ಮ ಕೈಲಿ ಹ್ಯಾಂಡಲ್ ಮಾಡೋಕ್ಕಾಗಲ್ಲ.
ಯಾಕಂದ್ರೆ ಅಷ್ಟು ಪವರ್ಫುಲ್ ಇರುತ್ತೆ ಎನರ್ಜಿಗಳು ನಮ್ಮ ಕೈಲಿ ಅದನ್ನ ಇದು ಬೇಡ ಅಂತ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಏನಿಲ್ಲ. ಓಕೆ ನೋಟೆಡ್. ಸೊ ವಿ ಆರ್ ಇನ್ ವಾರಣಾಸಿ ಗಲಿಯೋ ಮೇ ಹಮ್ ಘೂಮ್ ರೇ ಗಳಿದೆ ಅಂದ್ರೆ ಇಲ್ಲಿ ಕನ್ಫ್ಯೂಸ್ ಆಗೋಗುತ್ತೆ. ಅದೇ ಮತ್ತೆ ನನ್ನ ಮನೆ ವೈರ್ ಯಾವುದು ಇವನ್ ಮನೆ ವೈರ್ ಯಾವ್ದು ಇದ್ರಾಗ ಅಲ್ಲ ಒಂಚೂರು ಏನಾರು ಎಡವಾಟ ಆದ್ರೂ ಹೆಂಗ್ ಹುಡುಕ್ತಾರೆ ಇಲ್ಲಿ? ಎಷ್ಟು ವೈರ್ ಇದಾವೆ ಯಾರ ಮನೆಗೆ ಅದೇ ಹಂಗೆ ಆಗಿರೋದು. ಬಟ್ ಸ್ಟಿಲ್ ಆ ಒಂದು ಹಳೆಯ ಹಿಸ್ಟಾರಿಕ್ ಇದನ್ನ ದೇ ಆರ್ ಇನ್ನ ಉಳಿಸ್ಕೊಂಡ್ ಬರ್ತಾ ಇದ್ದಾರೆ. ಸೊ ದಟ್ಸ್ ದ ಬೆಸ್ಟ್ ಥಿಂಗ್. ಜಸ್ಟ್ ಇಮ್ಯಾಜಿನ್ ದಿಸ್ ಸಿಚುಯೇಷನ್ ಆಯ್ತಾ. ನೀವು ಈಗ ಸುತ್ತಮುತ್ತ ಬರೀ ಗಲ್ಲಿಗಳೇ ಇದೆ ಇಲ್ಲಿ. ಯಾವ ತರ ಅಂದ್ರೆ ಫುಲ್ ಎಲ್ಲ ಕನ್ಫ್ಯೂಸ್ ಆಗೋ ಗಲ್ಲಿಗಳು. ನಿಮ್ಗೆ ವಾಶ್ರೂಮ್ಗೆ ಹೋಗ್ಬೇಕು, ಏನ್ ಮಾಡ್ತೀರಾ? ಕಳೆದೋಗ್ಬಿಡ್ತೀರಾ ನೀವಂತೂ. ನನಗೂ ಹಂಗೆ ಆಗಿರೋದು. ಈಗ ಕಳೆದೋಗ್ಬಿಟ್ಟಿದ್ದೀನಿ ಗುರು. ವಾಶ್ರೂಮ್ ಎಲ್ಲಿದೆ ಅಂದ್ರೆ ಎಲ್ಲಿ 1 ಕಿಲೋಮೀಟರ್ ಅಂತ. भैया वॉशरूम कहाँ है इधर? पब्लिक वॉशरूम? हाँ टॉयलेट ज़्यादा दूर है क्या? 2 मिनट का रास्ता है, इसमें घूमेंगे आपको मिल जाएगा। ಹಾಂ ಯಪ್ಪ ಅವಾಗಲಿಂದ ಹುಡುಕ್ತಾ ಇದ್ದೀನಿ ಬರೀ ನಾನು, ಇನ್ನೇನು ನಂಗೆ ಸಿಗ್ತಾನೆ ಇಲ್ಲ. ಜಸ್ಟ್ ಇಮ್ಯಾಜಿನ್ ಈ ಗಲ್ಲಿಗಳಲ್ಲಿ ಕಳೆದೋಗಿದ್ರೆ ನಂಗೆ ಈಗ ವಾಪಸ್ ಹೋಗ್ಬೇಕು ಅಂದರೆ ರೂಟೇ ಗೊತ್ತಿಲ್ಲ ಟು ಬಿ ಆನೆಸ್ಟ್. ನಾನು ವ್ಲಾಗ್ ಮಾಡ್ತಾ ಅದು ನೋಡ್ಕೊಂಡೇ ಇಲ್ಲ. ರೆಕಾರ್ಡಿಂಗ್ ನೋಡ್ರೆ ಗೊತ್ತಾಗುತ್ತೆ ಅಷ್ಟೇ. ಬಟ್ ದ ಥಿಂಗ್ ಇಸ್ ಈಗ ವಾಶ್ರೂಮ್ ಎಲ್ಲಿದೆ ಗುರು? 3/4 ಕಿಲೋಮೀಟರ್ ನಡೆದಿದ್ದೀನಿ ಗುರು ವಾಶ್ರೂಮ್ ಹುಡ್ಕೊಂಡು. ಬಟ್ ಅಂದ್ರೂ ಸಿಕ್ಕಿಲ್ಲ. ಎಲ್ಲಪ್ಪ ಇದೆ ಗೊತ್ತಿಲ್ಲ ಎಲ್ಲಿದೆ ಅಂತ. ಸೊ ಇದೇ ಕಾಲಭೈರವೇಶ್ವರ ಟೆಂಪಲ್. ಬಟ್ ನಮ್ಗೆ ಏನು ಮಾಡಿದ್ರು ಅಂದರೆ ಎಕ್ಸಿಟ್ ಗೇಟಲ್ಲೇ ಎಂಟ್ರಿನ ಕೊಟ್ಬಿಟ್ರು. ಸೊ ನಾವು ಈ ಲೈನಲ್ಲಿ ನಿಂತ್ಕೊಳ್ಳೇ ಇಲ್ಲ. ಸೊ ಆರಾಮಾಗಿ ನಾವು ಎಕ್ಸಿಟ್ ಗೇಟಲ್ಲೇ ಎಂಟ್ರಿ ತೊಗೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬಂದ್ಬಿಟ್ವಿ. ಹೋಗ್ಬಿಟ್ರೆ ಏನು ಕತೆ ಅಂದ್ಕೊಂಡಿದ್ದೆ, ಹಂಗೆ ಆಯಿತು. ಕಳೆದೋಗಿದ್ದೀನಿ ಆ್ಯಕ್ಚುಲಿ. ಯಾವುದೋ ರೂಟಲ್ಲಿ ಬಂದ್ಬಿಟ್ಟೆ. ಈಗ ನಾನು ವಾಪಸ್ ಅದು ರೂಟ್ಗೆ ಹೋಗ್ಬೇಕು ಅಂದರೆ ಹುಡುಕ್ತಾ ಇದ್ದೀನಿ. ಸೀರಿಯಸ್ಲಿ ಗೊತ್ತಾಗ್ತಾ ಇಲ್ಲ ಆ ರೂಟ್ ಯಾವುದು ಅಂತ. ನಾನು ಬಂದಿದ್ದೆ ಒಂದು ರೂಟ್, ಈಗ ಹೋಗಿದ್ದೆ ಒಂದು ರೂಟ್. ಬೇಕಾದ್ರೆ ಎಂಟ್ರಿ ಇದ್ದಿದ್ದೆ ಒಂದು ಕಡೆ, ಎಕ್ಸಿಟ್ ಇದ್ದಿದ್ದೆ ಒಂದು ಕಡೆ. ಅದರಿಂದ ರೋಡ್ ಸ್ವಲ್ಪ ಕನ್ಫ್ಯೂಸ್ ಆಗೋಯ್ತು. ಇಲ್ಲಿರೋರ್ನೆಲ್ಲ ಸರ್ ನಾನು ಏನು ಮಾಡಿದ್ದೆ ಅಂದರೆ ಹೋಗ್ಬೇಕಾದ್ರೆ ಎಲ್ಲರನ್ನೂ ಅಬ್ಸರ್ವ್ ಮಾಡ್ಕೊಂಡು ಹೋಗಿದ್ದೆ. ಲೈಕ್ ಅವ್ರವ್ರ ಮುಖಗಳು, ಕೆಲವೊಂದು ಲ್ಯಾಂಡ್ ಮಾರ್ಕ್ಗಳಾಗಿರ್ಬೋದು, ಕೆಲವೊಂದು ಸೈನ್ಗಳನ್ನ. ಸೊ ಆ ಸೈನ್ ನಂಬ್ಕೊಂಡು ಹೋಗ್ತಾ ಇದ್ದೀನಿ. ಐ ಡೋಂಟ್ ನೋ ಸರಿಯಾಗಿ ಹೋಗ್ತಾ ಇದ್ದೀನೋ ತಪ್ಪು ಹೋಗ್ತಾ ಇದ್ದೀನೋ, ಬಟ್ ವಿಲ್ ಸಿ. ಹಾಂ ಕರೆಕ್ಟ್ ಇದೇ ರೂಟ್ ಅನ್ಸುತ್ತೆ. ಕರೆಕ್ಟಾಗಿ ಬರ್ತಿದ್ದೀನಿ. ಐ ಗೆಸ್ ದಿಸ್ ಇಸ್ ದ ಕರೆಕ್ಟ್ ರೂಟ್. ಯಾಕಂದರೆ ಇಲ್ಲಿ ಜಾಮೂನ್ ಮತ್ತು ವಡೆ ಥರ ಮಾಡ್ತಿದ್ರು, ಅದನ್ನು ನೋಡಿದ್ದೆ. ಸೊ ಅದನ್ನು ನೋಡ್ಬೋದು. ಸರ್ ಕಾಲ್ಭೈರವ್ ಮಂದಿರ್ ಫಸ್ಟ್ ರೈಟಾ? ಫಸ್ಟ್ ರೈಟ್ ಅಂತವ್ರೆ. ರೈಟಾ? ಅಚ್ಚಾ ದಿಸ್ ಒನ್ ಹಾಗೆ ಸರ್ ರೈಟಾ? ಥ್ಯಾಂಕ್ ಯು. ತಪ್ಪು ರೈಟು, ತಪ್ಪು ರಾಂಗ್ ರೂಟಲ್ಲಿ ಬಂದೆ, ಸಾರಿ. ನಾನು ಹೇಳಿಲ್ವಾ ಹೆವಿ ಕನ್ಫ್ಯೂಸ್ ಆಗುತ್ತೆ ಇಲ್ಲಿ ಅಂತ. ತುಂಬ ಕನ್ಫ್ಯೂಸ್ ಆಗ್ತಿದೆ. ರೋಡ್ಗಳು ಯಾವುದು ಅಂತಲೇ ಗೊತ್ತಾಗ್ತಾ ಇಲ್ಲ ಇಲ್ಲಿ. ಆ ಥರ ಇದೆ ಇಲ್ಲಿ ಸೀರಿಯಸ್ಲಿ. ಕಳೆದೋಗ್ಬಿಡ್ತೀವಿ ಮಾತ್ರ. ಓ ಈಗ ಗೊತ್ತಾಯ್ತು. ಇವಾಗ ಕರೆಕ್ಟಾಗಿ ರೂಟಿಗೆ ಬಂದೆ. ಯಪ್ಪ ದೇವ್ರೆ, ಸೀರಿಯಸ್ಲಿ ಹೇಳ್ತೀನಿ, ಒಬ್ಬೊಬ್ಬರೇ ಬರ್ತಿದ್ದೀರಾ ಅಂದರೆ ನಿಮ್ಗೇನು ಅನ್ಸಲ್ಲ. ಬಟ್ ನೀವು ಇಬ್ಬರು ಒಬ್ಬರೇ ಬಂದಾದ್ಮೇಲೆ ಇಲ್ಲಿ ಯಾರು ಕೆಲವರು ಪರಿಚಯ ಆದಮೇಲೆ ಅವ್ರ ಜೊತೆ ನಿಮ್ಮ ಐಟಮ್ಸ್ನ ಕೆಲವರು ಅವ್ರ ಹತ್ರ ಕೊಟ್ಟಾಗ ಹುಡ್ಕೋದು ಭಾಳ ಕಷ್ಟ ಇದೆ ಇಲ್ಲಿ. ಭಾಳ ಕಷ್ಟ ಇದೆ. कितना दूर है? अगर कोई प्रॉब्लम नहीं है ना, मैं ब्लॉग करूँगा तो. हाँ कोई प्रॉब्लम नहीं. अच्छा फिर बटुक मंदिर के बारे में कुछ बताइए. उस मंदिर के बारे में. बटुक मंदिर, बटुक भैरव. जो काशी बनारस में बटुक भैरव जी का मंदिर है, वो एक तंत्र मंदिर है. अच्छा. वह तंत्र पूजा वगैरह सब होती है. तो वो जो बटुक भैरव जी की मूर्ति है वो स्वयं दीवार में से निकली है. और वहाँ पे आप जैसे ही घर घुसने के अंदर जाएंगे तो आपको एक अलग शक्ति का आभास होगा कि सच में यहाँ पे कोई है. तो यहाँ पे अगर आप आते हैं काशी में अगर आप बटुक भैरव नहीं गए तो आपका कुछ कोई काशी दर्शन का पूरा महत्व नहीं होता. अच्छा, यहाँ से कितना दूर है वो? 3-4 किलोमीटर. वो ऑटो से जाना है ना? हाँ. अच्छा. और राजा राजेश्वरी मंदिर का? राजराजेश्वर मंदिर कॉरिडोर है जो हमारे काशी विश्वनाथ का. हाँ. राजराजेश्वरी मंदिर जब माता जी का कुंडल गिरा था तो उससे माँ राजराजेश्वरी की मूर्ति आई थी. अच्छा. तो एक राजराजेश्वरी मंदिर है यहाँ पे. फिर एक मंदिर जो नेपाल में पशुपतिनाथ मंदिर है, उसी का एक मंदिर वहाँ पे कॉरिडोर के पास भी है. अच्छा. तो नाम है पशुपतिनाथ मंदिर. यहाँ पे काशी विश्वनाथ मंदिर, भैरव मंदिर, बटुक भैरव मंदिर और राजराजेश्वर मंदिर और पशुपतिनाथ मंदिर. अच्छा. और मणिकर्णिका घाट और हरिश्चंद्र. अगर हम ये 6-7 जगहों के दर्शन नहीं करते तो हमारी काशी की यात्रा पूरी नहीं कहलाएगी.
अभी तो घाट का पूरी हो चुका है। जो आप लोग बताए ना वो उस मंदिर में जाना है, बटुक भैरव। ಸೊ ಒಂದು ಪ್ಲೇಸ್ ಮಿಸ್ ಆಗಿತ್ತು, ಆ ಪ್ಲೇಸ್ಗೆ ಈಗ ನಾವು ಹೋಗ್ತಾ ಇದ್ದೀವಿ, ಬಟ್ಟುಕ್ ಭೈರವ್ ಮಂದಿರ್ ಅಂತ. ನಮ್ಗೆ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ, ಬಟ್ ಸ್ಟಿಲ್ ಇವಾಗ ನಾವು ಹೋಗ್ತಾ ಇದ್ದೀವಿ ಅಲ್ಲಿಗೆ. ಬನಾರಸ್ ಸೀರೆಗಳನ್ನ ನೋಡ್ಲಿಕ್ಕೆ ಅಂತ ಬಂದಿದ್ದೀವಿ. ಆಂಟಿ ಬನಾರಸ್ ಸೀರೆ ನೋಡಬೇಕು. ಸೊ ಬನಾರಸ್ಸಿಗೆ ಬಂದು ಬನಾರಸಲ್ಲಿ ಫೇಮಸ್ ಇರೋ ಸೀರೆಗಳನ್ನ ನೋಡಲಿಲ್ಲ ಅಂದರೆ ಹೇಗೆ? ಸೊ ಅದರಿಂದ ಆ್ಯಕ್ಚುಲಿ ಏನಂದರೆ ನಮಗೆ ಬೆಳಗ್ಗೆ ತಿಂಡಿ ಮತ್ತು ಊಟ ಬೇರೆ ಕಡೆ ಅರೇಂಜ್ ಆಗಿತ್ತು. ಸೊ ಸಪ್ರೇಟ್ ಹೋಟೆಲಲ್ಲಿ ಊಟ ತಿಂಡಿ ಎಲ್ಲ ಅರೇಂಜ್ ಆಗಿತ್ತು. ಬಟ್ ದ ಥಿಂಗ್ ಇಸ್ ನಾವಿಲ್ಲಿ ಜಾಸ್ತಿ ಶಾಪಿಂಗ್ ಮಾಡ್ತಾ ಇದ್ದೀವಿ, ಜಾಸ್ತಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಏನು ವಾರಣಾಸಿನ. ಸೊ ಅದರಿಂದ ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ ತುಂಬ ದೂರ ಆಗುತ್ತೆ ನಮಗೆ, ನಾವು ಬುಕ್ ಮಾಡಿರೋ ಹೋಟೆಲ್ಗೆ. ಸೊ ಅದರಿಂದ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಇಲ್ಲೇ ಎಲ್ಲಾದರೂ ಕಡೆ ಕುತ್ಕೊಂಡು ನಾವು ಏನು ತಂದಿದ್ರು ಇವರು ರೊಟ್ಟಿ ಆಗಿರ್ಬೋದು ಇವನ್ನೆಲ್ಲ ಇಲ್ಲಿಂದನೇ ತಿನ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಇಲ್ಲಿ ನಮಗೆಲ್ಲೂ ಜಾಗ ಇರಲಿಲ್ಲ. ಆಮೇಲೆ ಏನು ಮಾಡಿದ್ವಿ, ಇಲ್ಲಿ ಪೊಲೀಸ್ ಸ್ಟೇಷನ್ ಇತ್ತು. ಪೊಲೀಸ್ ಸ್ಟೇಷನ್ ಹತ್ರ ಬಂದುಬಿಟ್ಟು ಅಂಕಲ್ ಕೇಳಿದ್ರು ಈ ಥರ ಲೈಕ್ ನಾವು ಊಟ ಮಾಡಬೇಕಿತ್ತು, ಪ್ಲೇಸ್ ಇದೆಯಲ್ಲ ಅಂತ. ಅವ್ರು ಇಲ್ಲೊಂದು ರೂಮ್ ಥರ ಇತ್ತು ಸರ್ಕಲ್. ಸೊ ಇಲ್ಲೇ ಹೋಗಿ ಊಟ ಮಾಡಿ ಅಂತ ಹೇಳಿದ್ರು. ನಾವು ಓಕೆ ಅಂದ್ಬಿಟ್ಟು ಇಲ್ಲಿ ಒಳ್ಳೆಯದಾಗಿ ಬಂದ್ವಿ. ಸೊ ಪೀಪಲ್ ಆರ್ ವೆರಿ ನೈಸ್ ಹಿಯರ್, ಇಟ್ಸ್ ಗುಡ್. ಪೊಲೀಸ್ ಸ್ಟೇಷನಲ್ಲಿ ಕೂತ್ಕೊಂಡು ತಿಂಡಿ ಮಾಡ್ತಾ ಇರೋದು. ಇಟ್ಸ್ ಫೈನ್. ಹೊಸ ಅಡ್ವೆಂಚರ್ ಅಂತೀರಾ? ನಿಮ್ಗೆ ಹೆಂಗೆ ಅನಿಸ್ತಿದೆ ಅಂಕಲ್? ನ್ಯೂ ಅಡ್ವೆಂಚರಾ? ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಊಟ ಮಾಡ್ತಾ ಇದೀವಿ, ಹೊಸ ಅಡ್ವೆಂಚರ್ಗಳು ಮಾಡ್ತಾ ಇದೀವಿ. ಅವ್ರೇನು ಅನ್ಕೊಂಡಂಗೆ ನೀವು ಊಟ ಮಾಡ್ರಿ ಅಂದ್ರಲ್ಲ. ಅಂದರೆ ಭಾಳ ಎಲ್ಲ ಫ್ರೆಂಡ್ಲಿ ಆಗಿದ್ದಾರೆ ಜನಗಳಿಲ್ಲಿ, ಹೊರಗಿನವ್ರು ಬಂದಿದ್ದಾರೆ ಅಂತ ಭಾಳ ಫ್ರೆಂಡ್ಲಿ ಆಗಿದ್ದಾರೆ. ಸೊ ದಟ್ಸ್ ದ ಬೆಸ್ಟ್ ಪಾರ್ಟ್ ಆಫ್ ವಾರಣಾಸಿ. ಸೊ ಆಲ್ಮೋಸ್ಟ್ 20 ಆಗಿದೆ. ಶಾಪಿಂಗ್ ಮೇಲೆ ಶಾಪಿಂಗ್ ಆಗ್ತಾ ಇದೆ. ಇವಾಗ ಇನ್ನೊಂದು ಕಡೆಗೆ ಬಂದಿದ್ದೀವಿ. ಇಲ್ಲೂ ಕೂಡ ಸೀರೆ ಶಾಪಿಂಗ್ ನಡೀತಾ ಇದೆ. ಆಸ್ ಯು ಕ್ಯಾನ್ ಸಿ ಇಲ್ಲೂ ನಡೀತಾ ಇದೆ. ಇವಾಗ ಇಷ್ಟ ಆಯಿತು, ಇಷ್ಟು ತೊಗೊಂಡಾಯ್ತು ಶಾಲ್ ಮತ್ತು ಸ್ಯಾರಿನ. ಈಗ ಇನ್ನೊಂದು ಕಡೆಗೆ ಬಂದಿದ್ದೀವಿ, ಅಲ್ಲೂ ಕೂಡ ತೊಗೋತಾ ಇದ್ದೀವಿ. ಚೆನ್ನಾಗಿ ನಡೀತಾ ಇದೆ ಗುರು. ಬಟ್ ಇವಾಗ ಹೋಗ್ಬೇಕಾದ್ರೆ ಇಷ್ಟೊಂದೆಲ್ಲ ಹೊತ್ಕೊಂಡು ಹೋಗ್ಬೇಕಲ್ಲ, ಅದೇ ಇರೋದೀಗ. ನಮ್ಮದು ಬ್ಯಾಗ್ ಬೇರೆ ಇದೆ, ಅದ್ರ ಜೊತೆಗೆ ಎಕ್ಸ್ಟ್ರಾ ಲಗೇಜ್ಗಳಾಯ್ತು ಈಗ. ಸೊ ಯಾ, ಬಟ್ ಇಲ್ಲಿಗೆ ಬಂದಮೇಲೆ ಇಲ್ಲಿ ಸ್ಪೆಷಾಲಿಟಿ ಇಲ್ಲಿದೆ ಏನಿದೆ ಅದನ್ನು ತೊಗೊಳ್ಲೇಬೇಕು. ಸೊ ಆಲ್ಮೋಸ್ಟ್ ಎನರ್ಜಿ ಸ್ವಲ್ಪ ಡೌನ್ ಆಗಿದೆ ಅನ್ಸುತ್ತೆ, ಬಿಕಾಸ್ ನೈಟ್ ನಿದ್ದೆ ಮಾಡಿಲ್ಲ. ಸೊ ಸ್ವಲ್ಪ ಐ ಆಮ್ ಫೀಲಿಂಗ್ ಬಿಟ್ ಲೋ, ಬಟ್ ಇಟ್ಸ್ ಓಕೆ, ವೆಲ್ ಮ್ಯಾನೇಜ್, ನೋ ಟೆನ್ಷನ್. ಇನ್ನೊಂದು 3-4 ಗಂಟೆ ನೆಕ್ಸ್ಟ್ ಗಂಗಾ ಆರತಿ ಸ್ಟಾರ್ಟ್ ಆಗುತ್ತೆ. ಅದನ್ನು ನೋಡಿಕೊಂಡು ವಾಪಸ್ ರೂಮಿಗೆ ಹೊರಡ್ತೀನಿ ನಾನು. ಸೊ ಇಟ್ಸ್ ಓಕೆ, 2-3 hours ಮ್ಯಾನೇಜ್ ಮಾಡುವ. ಯಾವಾಗಲೂ ಬರಲ್ಲ ಇಲ್ಲಿಗೆ, ಸುಸ್ತಾದರೂ ಪರವಾಗಿಲ್ಲ. ವೆಲ್ಕಮ್ ಬ್ಯಾಕ್. ಅಟ್ ದಿಸ್ ಟೈಮ್ 5 o'clock ಆಗಿದೆ. 6:30ಗೆ ಗಂಗಾ ಆರತಿ ಸ್ಟಾರ್ಟ್ ಆಗುತ್ತೆ. ದ ಮೋಸ್ಟ್ ಅವೈಟೆಡ್ ಪಾರ್ಟ್ ಆಫ್ ದಿಸ್ ಬ್ಲಾಗ್. ಸೊ ನಾವು 4:15ಗೆ ಬಂದು ಕೂತಿದ್ವಿ. ಆ್ಯಕ್ಚುಲಿ 3-3:30ಗೆ ಬಂದ್ಬಿಟ್ಟು ಎಲ್ಲ ಇಲ್ಲಿ ಜನಗಳು ಕೂತಿದ್ದಾರೆ. ನಾವು 4:15ಗೆ ಬಂದ್ವಿ. ಸೊ ಅಫ್ಕೋರ್ಸ್ ನಾನು ಕೂತಿರೋ ಜಾಗದಿಂದ ಪರ್ಫೆಕ್ಟ್ ವ್ಯೂ ಇದೆ. ಐ ವಿಲ್ ಜಸ್ಟ್ ಶೋ ಯು ದ ವ್ಯೂ. ಆ್ಯಂಡ್ 6:15ಗೆ ಸ್ಟಾರ್ಟ್ ಆಗುತ್ತೆ. ಇವಾಗ ಟೈಮ್ ಇನ್ನೂ 5 ಗಂಟೆ. ಸೊ ಇನ್ನೂ 1.5 ಗಂಟೆ ಇದೆ, ಬಟ್ ಆಗಲೇ ತುಂಬ ಜನ ಇದ್ದಾರೆ. ಐ ವಿಲ್ ಜಸ್ಟ್ ಶೋ ಯು. ಕಂಪ್ಲೀಟ್ ಘಾಟ್ ಇಲ್ಲಿ ಜನಗಳಿಂದ ತುಂಬ ಹೋಗಿದೆ. ಇನ್ನೊಂದು ಸ್ವಲ್ಪ ಹೊತ್ತು ಇನ್ನೂ ಜನ ಬಂದ್ಬಿಡ್ತಾರೆ ಇಲ್ಲಿ. ಸೊ ನಾನು ಕೂತಿರೋ ವ್ಯೂ ಬಂದು ಈ ಥರ ಇದೆ. ಪರ್ಫೆಕ್ಟ್ ವ್ಯೂ. ಆ್ಯಂಡ್ ಕಾಂಟ್ ವೇಟ್ ಟು ವಿಟ್ನೆಸ್ ದಿಸ್ ಬ್ಯೂಟಿಫುಲ್ ಥಿಂಗ್ ದಟ್ಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ವಾರಣಾಸಿ. ಇಷ್ಟು ದಿನ ಇಲ್ಲಿ ಕೂತ್ಕೊಂಡು ಇಷ್ಟು ದಿನ ನಾವು ರೀಲ್ಸ್ ನೋಡಬೇಕಾದ್ರೆ ಈ ವ್ಯೂ ಇಂದ ನಾನು ರೀಲ್ಸ್ನ ನೋಡ್ತಿದ್ದೆ. ಬಟ್ ಇವತ್ತು ನಾನು ಇಲ್ಲೇ ಕೂತಿದ್ದೀನಿ. ಸೊ ಫೀಲ್ ಸೋ ಬ್ಲೆಸ್ಡ್. ಇಷ್ಟು ದಿನ ಈ ಆ್ಯಂಗಲಿಂದ ನಾನು ರೀಲ್ಸ್ಗಳನ್ನ ನೋಡ್ತಾ ಇದ್ದೆ. ಇವತ್ತು ಇಲ್ಲೇ ಬಂದು ಕುಂತೀನಿ. ಸೊ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ. Thank you.
ಹಾಕು ಬ್ರೋ